ಸರ್, ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಈಗ ಆದಷ್ಟು ಬೇಗ ಮತ್ತೆ ನಾನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಒಂದು ಮಾತು ಹೇಳಿದ್ದಾರೆ. ಮತ್ತೆ ಈ ಬೆಂಗಳೂರು ದಕ್ಷಿಣ ಹೆಸರನ್ನ ತೆಗೆದಾಕ್ತೀನಿ ನಾನು ಅಧಿಕಾರಕ್ಕೆ ಬಂದ ಮೇಲೆ ಬರ್ತಿದ್ದಂಗೆ ಅಂತ ಹೇಳಿದ್ರೆ, ಅದು ಅವ್ರು ಬಂದಾಗ ಮಾಡಲಿ, ನಾವೇನು ಬೇಡ ಅಂತ ಹೇಳ್ತೀವ? ಅವ್ರ ಇಚ್ಛಾನುಸಾರ ಅವ್ರು ಮಾಡಲಿ. ಈಗ ನಾವು ಅಧಿಕಾರದಲ್ಲಿ ನಾವು ಮಾಡಿದ್ದೀವಿ, ಅವ್ರಿಗೆ ಆ ಥರ ಬಂದಾಗ ಅವರೇ ಇನ್ನು ಜನ ಅವ್ರಿಗೆ ಆಶೀರ್ವಾದ ಮಾಡಿ 150 ಸೀಟ್ ಗೆಲ್ಸ್ಕೊಟ್ರೆ ಅವ್ರು ಮುಖ್ಯಮಂತ್ರಿಯಾಗಿ ಬರಲಿ, ಅವಾಗ ನೋಡೋಣ. ಆಯಿತಾ? ಮೊದಲು ಕೂಡ ಹಿಂದೆನೂ ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆನೇ ಅದು, ಅದೆಲ್ಲ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಆಯಿತು. ಸೊ ಆದ್ದರಿಂದ ಇವೆಲ್ಲ ಅದರಿಂದ ಏನು ಅದು ಅವ್ರಿಗೆ ಅಧಿಕಾರಕ್ಕೆ ಬಂದಾಗ ಅವ್ರಿಗೆ ರೈಟ್ಸ್ ಇರ್ತದೆ, ಅವಾಗ ಮಾಡಲಿ, ನಾವೇನು ಬೇಡ ಅಂತ ಹೇಳ್ತೀವ? ಅಧಿಕಾರಕ್ಕೆ ಬಂದಮೇಲೆ ತಾನೇ ಅದು. ಕೇಂದ್ರ ಜೊತೆ ಪದೇ ಪದೇ ದ್ವೇಷ ಸಂಘರ್ಷದ ವಾತಾವರಣ ನಿರ್ಮಾಣ ಮಾಡ್ಕೊಳ್ತಿದ್ದಾರೆ ರಾಜ್ಯ ಸರ್ಕಾರ. ಬರೀ ವಾಗ್ದಾಳಿ ನಡೆಸೋದಷ್ಟೇ ಇವ್ರದ ಉದ್ದೇಶ ಆಗಿದೆ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಕೂಡ ಪದೇ ಪದೇ ವ್ಯಕ್ತಪಡಿಸ್ತಾ ಇರುವಂಥ. ನಾನು ಹೇಳೋದು ಕುಮಾರಸ್ವಾಮಿ ಅವ್ರಿಗೆ, ನಾವು ಕೋರ್ಟ್ಗೆ ಹೋಗಿ ಬರ ಪರಿಹಾರವನ್ನು ತಗೊಳ್ಬೇಕಾಯ್ತು. ನಮ್ಮ ರಾಜ್ಯ ಕೇಂದ್ರ ಸರ್ಕಾರ ಬರ ಪರಿಹಾರ ಕೊಡೋದು ಕೂಡ ರೆಡಿ ಇರಲಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿ ಒತ್ತಾಯ ತಂದು ಬರ ಪರಿಹಾರ ತಗೊಳ್ಳುವಂಥ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬಂದಿದೆ. ನಿನ್ನೆ CM ಹೇಳಿದರೆ ಕೇಂದ್ರಕ್ಕೆ ಅತಿ ಹೆಚ್ಚು ತೆರಿಗೆ ನೀಡುವಂಥ ರಾಜ್ಯದಲ್ಲಿ ಈ ದೇಶದಲ್ಲಿ ಕರ್ನಾಟಕ 2ನೇ ಸ್ಥಾನ. ನಮಗೆ ಈ ಥರ ಅವಮಾನ ಮಾಡಿದ್ರೆ, ಆಯುರ್ವೇದದಲ್ಲಿ ನಮ್ಮ ನಿರ್ಮಲಾ ಸೀತಾರಾಮನ್ ಅನ್ಯಾಯ ಮಾಡಿದ್ರೆ, ಯಾವುದೂ ಕೂಡ ನಮಗೇನು ಕೂಡ ಅನುದಾನಗಳು ಕೊಡದೇನೆ ಹೋದರೆ, ಯಾವುದೇ ರೀತಿಯ ಒಂದು ಪ್ರಸ್ತಾಪನೆ ಇಲ್ಲ. ಈ ಥರ ಮಾಡಿದ್ರೆ ನಾವು ಸುಮ್ಮನೆ ಕೂತ್ಕೊಂಡಿರ್ಬೇಕಾ? ಮತ್ತು ಇವ್ರುಗಳು ಯಾರಿಗೂ ಕೂಡ ಧ್ವನಿ ಎತ್ತೋದಕ್ಕೆ ಏನು ಧೈರ್ಯ ಇಲ್ವಾ? ಆಯಿತು, ಹೊರಗಡೆ ಹೇಳೋದು ಬೇಡ, ಒಳಗಡೆ ಆದರೂ ಕೂತ್ಕೊಂಡು ಮಾತಾಡಲಿ. ಅವ್ರ ಕ್ಯಾಬಿನೆಟ್ ಮೀಟಿಂಗಲ್ಲಿ ಮಾತಾಡಲಿ ಕುಮಾರಸ್ವಾಮಿ ಅವರು, ಈ ಥರ ಕರ್ನಾಟಕ ಅನ್ಯಾಯ ಆಗ್ತಾ ಇದೆ. ಯಾವ ರೀತಿ ಇವತ್ತು ಚಂದ್ರಬಾಬು ನಾಯ್ಡು ಇವತ್ತು ಆಂಧ್ರ ಪ್ರದೇಶಕ್ಕೆ ವಿಶೇಷ ಅನುದಾನ ತೊಗೊಂಡೋಗಿದ್ದಾರೆ, ನಿತೀಶ್ ಕುಮಾರ್ ತೊಗೊಂಡೋಗಿದ್ದಾರೆ. ಅದೇ ಥರ ಕುಮಾರಸ್ವಾಮಿ ಅವರು ಇಲ್ಲಿಗೆ ತೊಗೊಂಬರಲಿ. ಅದು ತೊಗೊಂಡು ಬಂದ್ಬಿಟ್ಟು ನೀವು ಕೇಂದ್ರ ಸರ್ಕಾರದ ಬಗ್ಗೆ ನೀವು ಈ ಥರ ನೀವು ನೆಗೆಟಿವ್ ಆಗಿ ನೋಡಬೇಡಿ ಅಂತ ಅವಾಗ ಹೇಳಲಿ. ಅವರು ಏನು ಕೂಡ ಕೊಡ್ದೇನೆ ನಮ್ಮಿಂದ ಎಲ್ಲ ತಗೊಂಡು ನಮ್ಮ ಈ ಥರ ನಮ್ಗೆ ಅನ್ಯಾಯ ಮಾಡಿದಾಗ ನಾವು ಸುಮ್ಮನೆ ಕೂತ್ಕೋಬೇಕಾ? ಕೋರ್ಟ್ಗಳಿಂದ ನಾವು ಬರ ಪರಿಹಾರ ನೋಡಿ, ಕರ್ನಾಟಕ ಕೋರ್ಟ್ಗೆ ಹೋಗಿದ್ದೋಸ್ಕರ ಬರ ಪರಿಹಾರ ಸಿಕ್ಕಿದೆ. ಬೇರೆ ರಾಜ್ಯಗಳಿಗೆ ಅದು ಸಿಕ್ಕಿಲ್ಲ, ಕೊಟ್ಟೇ ಇಲ್ಲ BJP ಅವರು, ಕೇಂದ್ರ ಸರ್ಕಾರ ಎಷ್ಟೋ ರಾಜ್ಯಗಳಿಗೆ. ಸರ್, ರಾಜ್ಯದಲ್ಲಿ ಆತಂಕ ವಾತಾವರಣ ನಿರ್ಮಿಸ್ತಿದ್ದಾರೆ. ಹಾಗಾಗಿ ಹೂಡಿಕೆದಾರರು ಯಾರು ಬಂದು ಇಲ್ಲಿ ಬಂಡವಾಳ ಹೂಡುವಂಥ ಒಂದು ಧೈರ್ಯ ಮಾಡ್ತಿಲ್ಲ ಅನ್ನುವಂಥ ಗಂಭೀರ ಆರೋಪ ನಿರ್ಮಲಾ ಸೀತಾರಾಮನ್ ಅವರು ಹಾಕಿರೋದು. ನೋಡಿ, ಡೇಟಾವನ್ನು ನೋಡಲಿ, ಅತಿ ಹೆಚ್ಚು FDI ಈ ದೇಶದಲ್ಲಿ ಬಂದಿರೋದು ಕರ್ನಾಟಕ 2ನೇ ಸ್ಥಾನ ಕಳೆದ ವರ್ಷ. ಆಯಿತಾ? ನಿರ್ಮಲಾ ಸೀತಾರಾಮನ್ ನಮ್ಮ ಪ್ರತಿನಿಧಿಯಾಗಿ ನಮ್ಮ ಕರ್ನಾಟಕದ ಬಗ್ಗೆ ಈ ಥರ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ನಾಚಿಕೆ ಆಗಬೇಕು. ನಮ್ಮ ಪ್ರತಿನಿಧಿಯಾಗಿ ಇಲ್ಲಿಂದ ರಾಜ್ಯಸಭಾ ಆಯ್ಕೆಯಾಗಿ ಕೇಂದ್ರದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಕರ್ನಾಟಕಕ್ಕೆ ಎಲ್ಲ ರೀತಿ ಅನ್ಯಾಯ ಮಾಡ್ಕೊಂಡು ಕೂತ್ಕೊಂಡು ಇದರ ಮೇಲೆ ಬರೆ ಎಳೆದ್ರೆ, ಗಾಯದ ಮೇಲೆ ಬರೆ ಎಳೆದ್ರೆ ನಾವು ಏನು ಹೇಳಬೇಕು ಅವ್ರಿಗೆ? ಏನಾದ್ರು ಕಮಿಟ್ಮೆಂಟ್ ಇದೆ ನಮ್ಮ ರಾಜ್ಯಕ್ಕೆ? ಈ ಥರ ನಾವು ಅತಿ ಹೆಚ್ಚು ತೆರಿಗೆ ನಾವೇ ಕೊಡ್ತಾ ಇದ್ದೀವಿ. ಅತಿ ಹೆಚ್ಚು FDI ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ, ಆಮೇಲೆ ಗುಜರಾತು. ಇಷ್ಟು ಅದರಲ್ಲೂ ಕೂಡ ಯಾರು ಬಂಡವಾಳ ಹೂಡಿಕೆ ಮಾಡೋಕ್ಕೆ ಬರ್ತದೆ ನಮ್ಮ ದೇಶಕ್ಕೆ, ಕೇಂದ್ರ ಸರ್ಕಾರದವರು ಎಲ್ಲರನ್ನು ಕೂಡ ನೀವು ಗುಜರಾತ್ಗೆ ಹೋಗಿ, UPಗೆ ಹೋಗಿ ಅಂತ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅದರಿಂದ ಇಲ್ಲಿಗೆ ಒಂದು ಸೌಹಾರ್ದಯುತವಾದಂಥ ವಾತಾವರಣದಲ್ಲಿ ಸರಿಪಡಿಸೋದಕ್ಕೆ ಕರೆದು ಮಾತಾಡಿ ಚರ್ಚೆ ಮಾಡೋದಕ್ಕೆ ಅವ್ರಿಗೆ ಇಲ್ಲಿಯ ಪ್ರತಿನಿಧಿಯಾಗಿ ಕರ್ಸೋಕ್ಕಾಗಲ್ವಾ? ಮಾತಾಡೋಕ್ಕಾಗಲ್ವಾ? ಏನು ಮಾಡಿದ್ರು ಇಲ್ಲಿ ನಮ್ಮ ರಾಜ್ಯದ ಇಲ್ಲಿ ಬಂಡವಾಳ ಹೂಡಿಕೆ ಆಗೋದಕ್ಕೆ, ಇಲ್ಲಿ ಅಟ್ರಾಕ್ಟ್ ಮಾಡೋದಕ್ಕೆ ಅವ್ರದ್ದು ಏನು ಕಾಂಟ್ರಿಬ್ಯೂಷನು ನಿರ್ಮಲಾ ಸೀತಾರಾಮನ್ ಅವ್ರದ್ದು? ಸರ್, ಕೊನೆಯದಾಗಿ ಸಂಪುಟ ಪುನಾರಚನೆ ವಿಚಾರವಾಗಿ ಒಂದಷ್ಟು ಚರ್ಚೆಗಳಾಗ್ತಿದೆ. ಆ ರೀತಿಯದ್ದು ಬೆಳವಣಿಗೆ ಏನಾದರೂ ಇದೆಯಾ? ಇವೆಲ್ಲ ಸುಮ್ಮನೆ ಯಾವುದೋ ಚರ್ಚೆಗಳು, ಅದೆಲ್ಲ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಈಗ ಆ ಥರ ವಿಚಾರಗಳು ಆ ಥರ ಬಂದಾಗ ಆ ಸಮಯಕ್ಕೆ CM ಅವರು ಹೇಳ್ತಾರೆ, ತಿಳಿಸ್ತಾರೆ. ಈಗಿನ ಪರಿಸ್ಥಿತಿ ಅವೆಲ್ಲ ಅಪ್ರಸ್ತುತವಾದಂಥ ವಿಚಾರ. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.